ಆಕಾಶದಲ್ಲಿಯೇ ಚಂದ್ರನ ಬೇರೆ ಬೇರೆ ಹಂತಗಳನ್ನು ತೋರಿಸುವ ಈ ಆಟಿಕೆ ಬಹು ಅಂದದ ಆಟಿಕೆ. ಇದಕ್ಕಾಗಿ ದಪ್ಪ ರಟ್ಟು, ಕತ್ತರಿ, ಗ್ಲೂ, ಪ್ರೆಸ್ ಬಟನು, ಐಸ್ ಕ್ರೀಮದ ಕಡ್ಡಿ ಬೇಕಾಗುವವು. ರಟ್ಟಿನ ಮೇಲೆ ಚಿತ್ರದಲ್ಲಿ ತೋರಿಸಿದಂತೆ 2 ವರ್ತುಳ ಹಾಗೂ ಚಂದ್ರನ ಆಕಾರಗಳ ಚಿತ್ರಗಳಿವೆ. ಮೊದಲಿಗೆ ಈ ವರ್ತುಳಗಳನ್ನು ಅಂಚಿನಿಂದ ಕತ್ತರಿಸಿಕೊಳ್ಳಿ. ಎಡಬದಿಯ ವರ್ತುಳದ ಅಂಚಿನಲ್ಲಿ ಒಂದು ವೃತ್ತವಿದ್ದು ಅದನ್ನು ಕಿಟಕಿಯ ಮಾದರಿ ಕೆಲಸ ಮಾಡುವುದು. ಮಧ್ಯದಲ್ಲಿ ಚದುರಾಕಾರದ ಕಿಂಡಿಯೂ ಕೂಡ ಇರುವುದು. ಇನ್ನೊಂದು ವರ್ತುಳದ ದಂಡೆಗುಂಟ ಅಮಾವಾಸ್ಯೆಯಿಂದ ಹುಣ್ಣಿಮೆ ಹಾಗೂ ಹುಣ್ಣಿಮೆಯಿಂದ ಅಮಾವಾಸ್ಯೆ ದಿನ ಮುಗಿದಂತೆ ಚಂದ್ರ ಹೇಗೆ ಕಾಣುವ ಎಂಬುದನ್ನು ಚಿತ್ರದಲ್ಲಿ ತೋರಿಸಿದೆ. ಹಾಗೂ ಅದರ ಮಗ್ಗಲಲ್ಲಿ ದಿನದ ಸೂಚಿ ಕೂಡ ಇದೆ. ವರ್ತುಳದ ಆಯದಲ್ಲಿ ಐಸ್ ಕ್ರೀಮದ ಅರ್ಧ ಕಡ್ಡಿಗಳನ್ನು ಅಂಟಿಸಿ. ಮಧ್ಯದಲ್ಲಿ ಪ್ರೆಸ್ ಬಟನ್ನದ ಉಬ್ಬಿದ ಭಾಗವನ್ನು ಕೂಡ ಅಂಟಿಸಿ. ಉಬ್ಬಿದ ಭಾಗವನ್ನು 2 ವರ್ತುಗಳನ್ನು ಛಿದ್ರದಿಂದ ಸೇರಿಸಿ ಆಮೇಲೆ ಪ್ರೆಸ್ ಬಟನದ ಇನ್ನೊಂದು ಭಾಗವನ್ನು ಅದಕ್ಕಿಟ್ಟು ಭದ್ರಗೊಳಿಸಿ. ಪ್ರೆಸ್ ಬಟನದಿಂದಾಗಿ ಅವು ಒಂದಕ್ಕೊಂದು ಅಂಟಿಕೊಳ್ಳುವು ಹಾಗೂ ಅವುಗಳನ್ನು ತಿರುಗಿಸಲು ಶಕ್ಯವಾಗುವುದು. ಕೆಳಗಿನ ಡಿಸ್ಕನ್ನು ಸ್ಥಿರವಾಗಿಟ್ಟು ಮೇಲಿನ ಡಿಸ್ಕದ ಹ್ಯಾಂಡಲ್ದಿಂದ ತಿರುಗಿಸಬಹುದು. ಮೇಲಿನ ಡಿಸ್ಕದ ಕಿಂಡಿಯಲ್ಲಿ ಚಂದ್ರನ ಕಲೆ ಹಾಗೂ ಅದು ಕಾಣುವ ದಿನಗಳು ಕಾಣುವವು. ಅರ್ಧ ಚಂದ್ರಾಕೃತಿ ಕೂಡ ಕಾಣುವುದು. ಅಮಾವಾಸ್ಯೆಯ ದಿನ ಅದು ಪೂರ್ಣವಾಗಿ ಮಾಯವಾಗುವುದು. ಹುಣ್ಣಿಮೆ ದಿನ ಅದು ಪೂರ್ಣ ಚಂದ್ರ ಕಾಣುವುದು. ಇದನ್ನೇ ನೀವು ಕ್ಲೋಸಪ್ದಲ್ಲಿ ಕೂಡ ನೋಡಬಹುದು. ಹುಣ್ಣಿಮೆ 2 ದಿನ, 5ನೇ ದಿನ, 7ನೇ ದಿನ, 12ನೇ ದಿನ ಹಾಗೂ ಹುಣ್ಣಿಮೆ ದಿನ. ಮಕ್ಕಳಿಗೆ ಚಂದ್ರನ ಈ ಆಕಾರಗಳು ಒಂದು ಮೋಜು ಉಂಟು ಮಾಡುವವು.